ಹಲೋ ಫ್ರೆಂಡ್ಸ್, ಎಲ್ಲರದ್ದು ಊಟ ಆಯಿತಾ? ನಂದು ಊಟ ಆಯಿತು. ಇವತ್ತಿಂದು ಬೆಳಗ್ಗೆ ಅಷ್ಟರಲ್ಲೇ ಬಾಡಿಗೆಗಳು ಯಾವುವು ಇರಲಿಲ್ಲ ಅಷ್ಟಾಗಿ. ಮಧ್ಯಾಹ್ನ ಒಂದು ಲೋಡ್ ಇತ್ತು, ಅದನ್ನೊಂದು ಲೋಕಲ್ ಮುಗಿಸ್ಕೊಂಡು ಮಗಳಿಗೆ 10 ವರ್ಷದ್ದು ಇಂಗ್ಲೇಸನ್ ಹಾಕ್ಸ್ಬೇಕಿತ್ತು. 10 ವರ್ಷದ್ದು ಇಂಗ್ಲೇಸನ್ ಹಾಕಿಸ್ಬಿಟ್ಟು ಅವಳನ್ನ ಸ್ಕೂಲ್ ಬಿಟ್ಬಿಟ್ಟು ಬಂದೆ. ಹಂಗೂ ಅವಳು ಮನೆಗೆ ಹೋಗೋಣ ನಡಿ, ನಾ ಮಲ್ಕೊಬೇಕು ಅಂತಿದ್ದು. ಮೇಡಮ್ಮು ಬೈತಾಯಿದ್ರು, ಎಕ್ಸಾಮ್ 20ನೇ ತಾರೀಕು ಎಕ್ಸಾಮ್ ಇದೆ, ಸ್ವಲ್ಪ ಪಾಠಗಳೆಲ್ಲ ಮಿಸ್ ಆಗುತ್ತೆ, ಬೇಡ ಇರಲಿ ಬಿಡಿ, ಹಂಗೇನಾರ ಜಾಸ್ತಿ ಏನಾರ ನೋಡ್ಕೊಂಡು ನಾನು ಹೇಳ್ತೀನಿ. ಬಟ್ ಅದು ಕೈಗೆ ತೋಳು ಕೊಟ್ಟಿದ್ದಾರೆ. ಅದು ಡಾಕ್ಟ್ರು ಸ್ವಲ್ಪ ನಾಳೆ ಸ್ವಲ್ಪ ಲೈಟಾಗಿ ಜ್ವರ ಬಂದಂಗೆ ಆಗುತ್ತೆ ಅಂತ ಹೇಳಿದರು. ನೋಡಬೇಕಾದ್ರೆ ಸ್ವಲ್ಪ ನೈಟು ಒಂದು ಅರ್ಧ ಡೋಲೋ ಮಾತ್ರನ ಹಾಕೋಣ ಅಂತ ಇದ್ದೀನಿ. ಹಾಗಾಗಿ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಅವಳನ್ನ ಸ್ಕೂಲ್ ಬಿಟ್ಬಿಟ್ಟು ಈಗ ಇನ್ನೊಂದು ಬಾಡಿಗೆ ಇತ್ತು, ಅದಕ್ಕೆ ಲೋಡ್ ಮಾಡೋಣ ಅಂತ ಬಂದೆ. ಶೀಟ್ ಲೋಡ್ ಮಾಡಬೇಕಾದ್ರೆ ಇಲ್ಲಿ ಬೃಂದಾವಂತವು ಭೀಷ್ಮ ಸ್ಟೀಲ್ ಅಂತ ಇದೆ, ಅಲ್ಲಿಗೆ ಬಂದಿದ್ದೀನಿ. ಬಟ್ ಗಾಡಿ ಬೇರೆ ಗಾಡಿ ಲೋಡ್ ಆಗ್ತೈತೆ. ಆ ಗಾಡಿ ಲೋಡ್ ಆದಮೇಲೆ ನಮ್ಮ ಗಾಡಿ ಲೋಡ್ ಆಗುತ್ತೆ ಅಂತ ಹೇಳಿದ್ದಾರೆ. ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಇದೇನೆ ದೊಡ್ಡ ಗಾಡಿ ಲೋಡ್ ಆಯ್ತಾ ಇರೋದು. ನಮ್ಮ ಐರಾವತ ಅಲ್ಲಿ ನಿಂತೈತೆ. ಇದೆ ಬೃಂದಾವನ ಮೇನ್ ರೋಡು, ಬೃಂದಾವನ ಸರ್ಕಲ್ಲು. ಮುಂದೆ ಹೋದರೆ ಬಸ್ ಸ್ಟಾಪ್ ಇದೆ, ಬೃಂದಾವನ ಬಸ್ ಸ್ಟಾಪ್. ಈ ಲೋಡ್ ಆಗಿ ಆದಮೇಲೆ ಇನ್ನೂ 2 ಗಾಡಿನ ಒಂದು ಗಾಡಿನೇ ಇದೆ. ಆ ಗಾಡಿ ಲೋಡ್ ಆದಮೇಲೆ ನಮ್ಮ ಗಾಡಿ ಲೋಡ್ ಆಗಬೇಕು. ಈಗ ತೆಗಿತಿದ್ದಾರೆ. ಈ ಗಾಡಿ ಈಚೆ ಬಂದಮೇಲೆ ಈ ಗಾಡಿ ಹಾಕ್ತಾರೆ. ಈ ಗಾಡಿ ಆದಮೇಲೆ ನಮ್ಮ ಐರಾವತ ಗಾಡಿ ಒಳಕ್ಕೆ ಎಂಟ್ರಿ ಆಗುತ್ತೆ. ಏನು ಲೋಡು ಅಂದರೆ ಬನ್ನಿ ತೋರಿಸ್ತೀನಿ. ಶೀಟ್ ಮೆಟಲ್ ಲೋಡ್ ಆಗೋದು. ಥಿಕ್ನೆಸ್ ಬಂದು ಶೀಟಿದು ಒಂದು 10 mm ಇದೆ, 2 3 mm ಇದೆ, 2 4 mm ಇದೆ. ಟೋಟಲ್ ಎಲ್ಲ ಸೇರಿದ್ರೆ ವೆಯ್ಟ್ ಬಂದು ಒಂದು 1 ಟನ್ನು ಒಳಗಡೆ ಅಂದ್ಕೊಳ್ಳಿ, 1 ಟನ್ ಒಳಗಡೆ ಬರುತ್ತೆ. ಓಕೆ, ಅನ್ಲೋಡ್ ಮಾಡ್ಬೇಕಾದ್ರೆ ಸಿಗ್ತೀನಿ ಬನ್ನಿ. ಇದೆ ಭೀಷ್ಮ ಸ್ಟೀಲ್. ಗಾಡಿ ಹೋಗಿ ತುಂಬ ಲೋಡ್ ಆಯಿತು, ಹೆವಿ ಲೋಡು ಇದೆ. ಸೀಟ್ ಮೆಟಲ್ ಅಂಗಡಿ. ಇದಾದಮೇಲೆ ನಮ್ಮ ಗಾಡಿ ಲೋಡ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ ಅನ್ಲೋಡ್ ಮಾಡ್ಬೇಕಾದ್ರೆ ಸಿಗ್ತೀನಿ, ಇಲ್ಲ ಗಾಡಿ ಲೋಡ್ ಮಾಡ್ಬೇಕಾದ್ರೆ ಸಿಗ್ತೀನಿ. ಸಾರಿ. ನೋಡಿ ಫ್ರೆಂಡ್ಸ್, ನನ್ನ ಗಾಡಿ ಇರೋದು 5 ಅಡಿ, ಇದು 5 ಅಡಿಗಿಂತ ಜಾಸ್ತಿ ಐತೆ. ಹಾಕ್ಬಿಟ್ಟು ನಮಗೆ ಹಿಂಸೆ ಕೊಡ್ತಾ ಕೂತವ್ರೆ ಇಲ್ಲಿ ಅನ್ಲೋಡ್ ಜಾಗದಲ್ಲಿ. ಯಾರೇ ಉದಾರ್ ಪಕಡ್ರಿ, ಹಂಗೆ ಹೇಳ್ಕೊಳ್ರಿ ಸ್ಟ್ರೈಟಾಗಿ. ಇದು ಹಿಡಿಯಲ್ಲ ಮಾಡಲ್ಲ, ನಮ್ಮ ಗಾಡಿಗೆ ಹಾಕ್ಬಿಡ್ತಾರೆ ಫ್ರೆಂಡ್ಸ್. ಏನು ಮಾಡೋಣ, ಹಿಂಸೆ ಆಯ್ತಾ. ನಿಧಾನಕ್ಕೆ ಹಂಗೆ ಎಳ್ಕೋಗುರು, ನಿಧಾನಕ್ಕೆ ಹಂಗೆ ಎಳ್ಕೊ, ನೀನು ಹಂಗೆ ಹಿಡ್ಕೊ ಮುಂದೆಗಡೆ. ಓಕೆ ಫ್ರೆಂಡ್ಸ್, ಅಂತೂ ಟೈಮು ಹೋಗಿ 3 ಅವರ್ ವೆಯ್ಟ್ ಮಾಡಿದ್ದಾಯಿತು ಮೊಬೈಲ್ ಹಾಕೋದಕ್ಕೆ. ಇವಾಗ ಅನ್ಲೋಡ್ ಆಯ್ತೈತೆ.
3 ಅವರ್ ಆದಮೇಲೆ ಲೋಡಾಗಿ ಈಗ ಅನ್ಲೋಡ್ ಆಯ್ತೈತೆ ನೋಡಿ. ಏನು ಬಾಡಿಗೆ ಕೇಳೋದು, ಏನು ಬಾಡಿಗೆ ಬಿಡೋದು, ಬೇಜಾರಾಗ್ಬಿಡುತ್ತೆ. ಈಗ ಇನ್ನೇನು ಫೈನಲ್ಲು 5 ಗಂಟೆ ಆಯಿತು, ಮನೆ ಕಡೆಗೆ ಹೊರಡೋದು ಅಷ್ಟೇ ಕೆಲಸ. ಬ್ಯಾಟ್ರಿ ಬಂದು ಲೇಸರ್ ಮಿಷಿನ್, ಶೀಟ್ ಕಟ್ ಆಗೋದು ಮತ್ತು ಫ್ಯಾಬ್ರಿಕೇಷನ್ ಎಲ್ಲ ಮಾಡ್ತಾರೆ. ಸರಿ ಫ್ರೆಂಡ್ಸ್, ಓಕೆ ಬಾಯ್.